ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಸಮವರ್ತಿಗಳು ಜಗದೊಳಿಬ್ಬರೇ ದಿಟವರಿಯೇ, ಯಮರಾಜನೊಬ್ಬ ಜಠರ ರಾಜನೊಬ್ಬ, ಶಮವನನು ದಿನಮು ಮಾಗಿಪನೊಬ್ಬ, ನೆಲ್ಲವನ್ನು ಶಮಿಸಿ ಮುಗಿಸುವವನೊಬ್ಬ ಮಂಕುತಿಮ್ಮ. 243ನೇ ಕಗ್ಗ. ಸಮವರ್ತಿಗಳು ಜಗದೊಳಿಬ್ಬರೇ ದಿಟವರಿಯೇ. ನಿಜವಾಗಿ ನೋಡಿದ್ರೆ ಸಮವರ್ತಿಗಳು ಎಲ್ಲರನ್ನ ಸಮಾನವಾಗಿ ಕಾಣುವಂಥವರು ಇಬ್ಬರೇ ಜಗತ್ತಿನಲ್ಲಿ. ಯಾರ್ಯಾರು? ಯಮರಾಜನೊಬ್ಬ, ಜಠರ ರಾಜನೊಬ್ಬ. ಜಠರ ರಾಜ ಅಂದರೆ ನಮ್ಮ ಹೊಟ್ಟೆ, ಜೀರ್ಣಾಂಗ ವ್ಯವಸ್ಥೆ ಗಟ್ಟಂತ ಇಟ್ಕೊಳ್ಳೋಣ. ಶಮವನ್ ಅನುದಿನಮುಂ ಆಗಿಪನೊಬ್ಬ, ಪ್ರತಿ ದಿವಸನೂ ಶ್ರಮ ಹಾಕೋ ಹಾಗೆ ಮಾಡೋನು ಒಬ್ಬ. ಇನ್ನೊಬ್ಬ ಎಲ್ಲವನ್ನು ಶಮಿಸಿ ಮುಗಿಸುವವನೊಬ್ಬ, ಎಲ್ಲವನ್ನ ಶಾಂತವಾಗಿಸಿ ಎಲ್ಲವನ್ನು ಮುಗಿಸೋನು ಒಬ್ಬ. ಸಾವನ್ನ ಡೆತ್ ಇಸ್ ಅ ಲೆವೆಲರ್ ಅಂತ ಕರೀತಾರೆ. ಅದೊಂದು ತುಂಬ ಫೇಮಸ್ ಪರಿಕಲ್ಪನೆ. ಸಾವು ಎಲ್ಲರನ್ನ ಸಮಾನವಾಗಿಸುತ್ತೆ. ಬಡವ ಬಲ್ಲಿದ, ದೊಡ್ಡವನು ಚಿಕ್ಕವನು, ಬಡವ ಶ್ರೀಮಂತ, ತಿಳಿದವನು ತಿಳುವಳಿಕೆ ಇಲ್ಲದವನು, ಗಂಡು ಹೆಣ್ಣು, ಎಲ್ಲ ಭೇದಗಳನ್ನು ಮರೆತು ಒಂದಾಗಿಸೋನು ಸಾವು ಅಂತ ಅನ್ನೋ ಡೆತ್ ಇಸ್ ದ ಲೆವೆಲರ್ ಅನ್ನೋ ಒಂದು ಪರಿಕಲ್ಪನೆ. DVG ಅವರು ಅದನ್ನು ಇನ್ನೂ ಒಂದು ಹಂತ ಮೇಲಕ್ಕೆ ತಗೊಂಡು ಹೋಗಿದ್ದಾರೆ. ಯಮರಾಜನೊಬ್ಬ, ಜಠರ ರಾಜನೊಬ್ಬ. ಇದು DVG ಅವರೇ ತಗೊಂಡು ಹೋಗಿರುವ ಪರಿಕಲ್ಪನೆಯಲ್ಲ, ಅವರು ಅದನ್ನು ಇಟ್ಟಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆ. ಏನಂದರೆ ವೈಶ್ವಾನರ ಅನ್ನೋ ಒಬ್ಬ ರಾಜ ಇದ್ದಾನೆ ನಮ್ಮೊಳಗೆ. ಅವನು ಎಲ್ಲವನ್ನ ಆಪೋಷಣ ತಗೋತಾನೆ, ನಾವು ತಿನ್ನುವುದನ್ನು ತಗೊಂಡು ಜೀರ್ಣಿಸ್ಕೊಳ್ತಾನೆ ಅಂತ. ಜಠರಾಗ್ನಿ ಅಂತ ಕರಿತೀವಿ. ನಮ್ಮ ಸ್ಟಮಕ್ಕಲ್ಲಿರುವಂತಹ ಒಂದು ಕಾನ್ಸಂಟ್ರೇಟೆಡ್ ಆ್ಯಸಿಡ್ H2SO4 ಅಂತ ಅಂದ್ಕೊಳ್ತೀನಿ. ಅದು ನಾವು ತಿನ್ನುವ ಆಹಾರವನ್ನೆಲ್ಲ ಕರಗಿಸಿ ಡಿವೈಡ್ ಮಾಡಿ ಬೇರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ಮಾಡಿ ಡೈಜೆಷನ್ನ ಮುಂದಿನ ಭಾಗಕ್ಕೆ ಕಳಿಸುತ್ತೆ ಅಂತ. ಆ ಜಠರಾಗ್ನಿ ಅದು ಒಂದು. ನೀವು ಎಲ್ಲೇ ಇರಿ, ಏನಾದರೂ ಕೆಲಸ ಮಾಡ್ತಾಯಿರಿ, ಅಥವಾ ತುಂಬ ಕೆಲಸ ಇದ್ದು ನಿಮಗೆ ಪುರ್ಸೊತ್ತಿರಲಿ ಇಲ್ಲದೆ ಹೋಗಲಿ, ಕೊಂಡ್ಕೊಳ್ಳೋಕೆ ದುಡ್ಡಿರಲಿ ಇಲ್ಲದೆ ಹೋಗಲಿ, ದಿನಕ್ಕೆ 3 ಹೊತ್ತು ಹಸಿವು ಆಗುತ್ತೆ ಅಷ್ಟೇ. ನೀವು ಅದನ್ನು ತಣಿಸಲೇಬೇಕು, ನೀವು ಅದಕ್ಕೆ ಕೆಲಸ ಮಾಡಲೇಬೇಕು, ಸಂಪಾದಿಸಲೇಬೇಕು, ನೀವು ಹೊಟ್ಟೆಗೆ ತುಂಬಿಸಲೇಬೇಕು. ಸೊ ಇಟ್ಸ್ ಎ ಲೆವೆಲರ್. ಬರೀ ಬಡವರಿಗೆ ಮಾತ್ರ ಹಸಿವಾಗುತ್ತೆ ಅಂತ ಅಲ್ಲ, ಎಲ್ಲರಿಗೂ ಹಸಿವಾಗುತ್ತೆ. ಶ್ರೀಮಂತರಿಗೂ ಹಸಿವಾಗುತ್ತೆ, ಗಂಡಿಗೂ ಹಸಿವಾಗುತ್ತೆ, ಹೆಣ್ಣಿಗೂ ಹಸಿವಾಗುತ್ತೆ, ಎಲ್ಲರಿಗೂ ಹಸಿವಾಗುತ್ತೆ. ದಿನಕ್ಕೆ 3 ಹೊತ್ತು ಹೊಟ್ಟೆ ತುಂಬಿಸಲೇಬೇಕು. ಇದು ಒಂದು ಲೆವೆಲರ್, ಒಂದು ರೀತಿಯ ಸಮವರ್ತಿ, ಎಲ್ಲರನ್ನ ಸಮಾನವಾಗಿ ಮಾಡುವಂತಹದ್ದು. ಸೊ ನಮಗೆ ನಾವೇನೋ ಹೆಚ್ಚು, ನಾವೇನೋ ವಿಶೇಷವಾದವರು ಅನ್ನುವಂತಹ ಭ್ರಮೆಗಳಿರುತ್ತವಲ್ಲ, ಆ ಭ್ರಮೆಗಳನ್ನು, ಅಥವಾ ನಾನು ಕಡಿಮೆ, ನಾನು ಕೀಳು, ಬೇರೆಯವ್ರಿಗಿಂತ ನನ್ನ ಸ್ಥಾನ ಕಡಿಮೆಯದು ಅನ್ನುವಂತಹ ಕೀಳರಿಮೆಗಳಿರುತ್ತೆ. ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅದು ಎರಡನ್ನೂ ಸಮಗೊಳಿಸುವಂತಹ ವಿಷಯಗಳು ಇವೆರಡು. ಯಮರಾಜನೊಬ್ಬ, ಜಠರ ರಾಜನೊಬ್ಬ. ನನಗೆ ಹಸುವಾದರೆ ಅವನಿಗೂ ಹಸುವಾಗುತ್ತೆ, ಅವಳಿಗೂ ಹಸುವಾಗುತ್ತೆ, ಅವರೆಲ್ಲರೂ ತಿನ್ನಲೇಬೇಕು. ನಾನು ಸಾಯೋದಾದರೆ ಒಂದಲ್ಲ ಒಂದಿನ ಅವರು ಎಲ್ಲ ಸಾಯ್ತಾರೆ. ಈ ಭಾವ ನಮ್ಮಲ್ಲಿ, ಆ ಸಮಾನತೆಯ ಭಾವ, ನನಗಿಂತ ಅವರು ತುಂಬ ಭಿನ್ನರಲ್ಲ, ನಾನು ಅವರಾಗೋದು ಅಥವಾ ಅವರು ನಾನಾಗೋದು ಯಾವುದು ವಿಶೇಷ ಅಲ್ಲ, ಎಲ್ಲವೂ ಸಾಧ್ಯ ಅನ್ನುವಂತಹ ಒಂದು ವಿಚಿತ್ರವಾದ ಕಾನ್ಫಿಡೆನ್ಸ್ನ ಕೊಡುತ್ತೆ. ಇಂತಹ ಸಮವರ್ತಿಗಳು ನಮಗೆ ಆ ಕಾನ್ಫಿಡೆನ್ಸ್ನ ತುಂಬುತ್ತಾರೆ. ಈ ಮುಂದಿನ ಹಂತದ ಈ ಜಠರಾಗ್ನಿಯ ಪರಿಕಲ್ಪನೆ, ಈ ಜಠರ ರಾಜ ನಮ್ಮನ್ನೆಲ್ಲ ಸಮನಾಗಿಸುವಂತಹ ಪರಿಕಲ್ಪನೆ ನೋಡಿ, ಅತ್ಯಂತ ಸುಂದರವಾದ್ದು. ಅದನ್ನು ಹೇಗೆ ಇದನ್ನು ಬಿಡಿಸಿ ಹೇಳ್ತಾರೆ. ನನಗೆ ಈ 3ನೇ ಮತ್ತು 4ನೇ ಸಾಲು ತುಂಬ ಇಷ್ಟ ಆಯಿತು. ಇದರಲ್ಲಿ ಶ್ರಮವನ್ ಅನುದಿನಮುಂ ಆಗಿಪನೊಬ್ಬ, ಪ್ರತಿದಿನ ಶ್ರಮ ಹಾಕುವ ಹಾಗೆ ಫೋರ್ಸ್ ಮಾಡೋನು ಒಬ್ಬ. ಆದರೆ ಹಾಕುವ ಶ್ರಮವನ್ನೆಲ್ಲ ಶಾಂತಗೊಳಿಸಿ, ನಮ್ಮಲ್ಲಿರುವ ಉದ್ವಿಗ್ನತೆ ಎಲ್ಲವನ್ನ ಶಾಂತಗೊಳಿಸಿ ಶಮಿಸಿ ಮುಗಿಸುವವನು ಒಬ್ಬ. ಎರಡು ಬದುಕಿಗೆ ಒಬ್ಬನಾದರೆ ಸಮವರ್ತಿ, ಸಾವಿನಲ್ಲಿ ಮತ್ತೊಬ್ಬ ಸಮವರ್ತಿ. ಒಟ್ಟಾರೆಯಾಗಿ ಇವರಿಬ್ಬರೂ ಸೇರಿ ನಾವೆಲ್ಲರೂ ಒಂದೇ, ಎಲ್ಲರೂ ಸಮಾನರು, ಈಕ್ವಾಲಿಟಿಯ ಪಾಠವನ್ನು ಇವರಿಬ್ಬರು ಸೇರಿ ನಮಗೆ ಬೋಧಿಸ್ತಾರೆ. ಯಾವತ್ತಾದರೂ ಒಂದು ದಿವಸ ಯಾವುದಾದ್ರೂ ಒಂದು ಕಾರಣಕ್ಕೆ ನಾನೊಬ್ಬ ವಿಶೇಷವಾದವನು, ನಾನು ದೊಡ್ಡವಳು, ಮಿಕ್ಕವರೆಲ್ಲ ನನಗಿಂತ ಕಡಿಮೆ ಅನ್ನುವ ಭಾವ ಬಂದರೆ, ಅಥವಾ ಯಾವತ್ತಾದರೂ ನಾನು ಐ ಆಮ್ ಅ ಫೇಲ್ಯೂರ್, ನಾನೇನು ಸಾಧಿಸಲಿಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಕಡಿಮೆ ಅನ್ನೋ ಭಾವ ನಮಗೆ ಯಾರಿಗಾದರೂ ಯಾವತ್ತಾದರೂ ಬಂದರೆ
ಈ ಕಗ್ಗ ನಮಗೆ ನೆನಪಿಸಲಿ, ನಾವೆಲ್ಲರೂ ಸಮಾನರು, ನಮಗೆಲ್ಲರಿಗೂ ಇರುವ ಒಂದೇ ಸಮವರ್ತಿ ಹಸಿವು ಜಠರ ರಾಜ ಮತ್ತು ಯಮರಾಜ. ಈ ನೆನಪು ನಮ್ಮನ್ನು ಎಲ್ಲರೊಡನೆ ಸಮಾನರು ಅನ್ನುವ ನೆನಪನ್ನು ತಂದು ಕೊಡುತ್ತೆ. ಅದು ನಮಗೆ ಒಂದು ಕಾನ್ಫಿಡೆನ್ಸ್ನ ಕೊಡುತ್ತೆ, ಮತ್ತೆ ಮುಂದುವರಿಯೋದಕ್ಕೆ ದಾರಿಯನ್ನು ಸಿದ್ಧಪಡಿಸುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.